ಕಲಬುರಗಿ ಅಭ್ಯರ್ಥಿ ಜಾಧವ್ಗೆ ಸ್ವಪಕ್ಷೀಯ ಕಾರ್ಯಕರ್ತರಿಂದ ತರಾಟೆ. ಸೋನುಗೌಡ ಮಹಜರ್ ವೇಳೆ ಬಹಳ ಹೈಡ್ರಾಮಾ. ಸೋನುಗೌಡ ವಿರುದ್ಧವೇ ಹೇಳಿಕೆ ಕೊಟ್ಟ ಬಾಲಕಿಯ ಕುಟುಂಬಸ್ಥರು. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ಗೆ ಸ್ವಪಕ್ಷೀಯ ಕಾರ್ಯಕರ್ತರೇ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆ ನಡೆಸಲಾಗ್ತಾ ಇತ್ತು. ಈ ವೇಳೆ ಪ್ರಚಾರಕ್ಕೆ ಆಗಮಿಸಿದ ಸಂಸದ ಉಮೇಶ್ ಜಾಧವ್ಗೆ ಬಿಜೆಪಿ ಕಾರ್ಯಕರ್ತರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪಕ್ಷದಲ್ಲಿ ಹಿರಿಯ ಮುಖಂಡರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತಾ ಇಲ್ಲ. ಚುನಾವಣೆ ದೃಷ್ಟಿಯಿಂದ ಮಾತ್ರ ಮುಖಂಡರು ಕಾರ್ಯಕರ್ತರನ್ನ ನೋಡಲಾಗ್ತಾ ಇದೆ. ನಾವು ಇಲ್ಲದೆ ನೀವು ಗೆಲ್ತೀರಾ, ಕಾರ್ಯಕರ್ತರು ಮುಖಂಡರನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಸ್ವಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿ ವಿರುದ್ಧ ಗುಡುಗಿದ್ದಾರೆ. ಸಭೆಗೆ ಆಗಮಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಹಾಗೂ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಅಕ್ರಮ ತಡೆಯುವುದಕ್ಕೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸುವ ಹಣ ವಸ್ತುಗಳನ್ನು ಜಪ್ತಿ ಮಾಡಲಾಗುತ್ತಿದೆ. ಕಲಬುರಗಿಯಲ್ಲಿ 1.5 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ಜಪ್ತಿ ಮಾಡಲಾಗಿದೆ. ಚಿಂಚೋಳಿ ತಾಲೂಕಿನಲ್ಲಿ ಪ್ರತ್ಯೇಕ 3 ಕಡೆ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ಮದ್ಯ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಮದ್ಯ ಸಾಗಿಸ್ತಾ ಇದ್ದ ಗೋಪಾಲ್, ಮಲ್ಲಿಕಾರ್ಜುನ್, ಅಲ್ಲಾವುದ್ದೀನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇನ್ನು ಬಾಗಲಕೋಟೆಯ ಮುಧೋಳ ಅಬಕಾರಿ ಪೊಲೀಸರು 354 ಲೀಟರ್ ಸಾಮರ್ಥ್ಯದ 40 ಬಾಕ್ಸ್ ಮದ್ಯವನ್ನು ವಶಕ್ಕೆ ಪಡೆದಿದ್ದಾರೆ. ಮದಬಾವಿ ಗ್ರಾಮದಲ್ಲಿ 1.5 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ವಶಕ್ಕೆ ಪಡೆಯಲಾಗಿದೆ. ಜಮಖಂಡಿ ತಾಲೂಕು ವ್ಯಾಪ್ತಿಯ ಹುಲ್ಯಾಳ ಚೆಕ್ಪೋಸ್ಟ್ನಲ್ಲಿ 55,000 ರೂಪಾಯಿ, ಹುನ್ನೂರ ಚೆಕ್ಪೋಸ್ಟ್ನಲ್ಲಿ 1,30,000 ರೂಪಾಯಿ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಪ್ರಕರಣ ಸಂಬಂಧ ಬ್ಯಾಡ್ರಹಳ್ಳಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸೋನು ಶ್ರೀನಿವಾಸ್ ಗೌಡಳನ್ನ ರಾಯಚೂರಿನ ಮಸ್ಕಿ ತಾಲೂಕಿನ ಕಾಚ್ಪುರ ಗ್ರಾಮಕ್ಕೆ ಕರೆದುಕೊಂಡು ಹೋಗಲಾಯಿತು. ಸೋನು ದತ್ತು ಪಡೆದಿದ್ದೀನಿ ಅಂತ ಹೇಳಿದ ಬಾಲಕಿಯ ಮನೆಗೆ ಹೋಗಿ ಸ್ಥಳ ಮಹಜರು ಕೂಡ ಮಾಡಿದ್ರು. 3 ಪೊಲೀಸರ ತಂಡ ಬಾಲಕಿಯ ಚಿಕ್ಕಪ್ಪ ಹಾಗೂ ಬಾಲಕಿ ಮನೆಗೆ ಸೋನು ಗೌಡರನ್ನ ಕರೆತಂದು ಮಗುವಿನ ಸಂಬಂಧಿಕರಿಂದ ಮಾಹಿತಿ ಕಲೆ ಹಾಕಿದ್ರು. ಬಾಲಕಿ ಮನೆಯಲ್ಲಿ ಮಹಜರು ನಡೆಸಿ ವಾಪಸ್ ಆಗ್ತಾ ಇದ್ದ ವೇಳೆ ಗ್ರಾಮಸ್ಥರು ಸೋನು ಗೌಡ ಜೊತೆ ಮಾತಾಡಬೇಕು ಅಂತ ಮುತ್ತಿಗೆ ಹಾಕಿದ್ರು. ಸೋನು ಗೌಡ ಇದ್ದ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರು ಗಲಾಟೆ ಮಾಡಿದ ಹಿನ್ನೆಲೆ ಕೆಲವೇ ಕ್ಷಣಗಳಲ್ಲಿ ಆಕೆಯನ್ನ ಪೊಲೀಸರು ವಾಪಸ್ ಕರೆತಂದ್ರು. ಈ ವೇಳೆ ಬಾಲಕಿಯ ಸಹೋದರ ಸೋನುಗೌಡಗೆ ಜ್ಯೂಸ್ ಬಾಟಲ್ ತಂದುಕೊಟ್ಟ. ಬಾಲಕನಿಗೆ ಥ್ಯಾಂಕ್ಸ್ ಹೇಳಿ ಸೋನುಗೌಡ ಜ್ಯೂಸ್ ಪಡೆದ್ರು. ಯಾರು ದತ್ತು ಕೊಟ್ಟಿಲ್ಲ, ಅವರು ಏನು ಅನ್ಕೊಂಡ್ರ ಅವ್ರು ಏನು ಪ್ರೆಷರ್ ಪಟ್ಟಿಗೆ ನಾನು ಹೌದು ಆಗ್ಬೇಕಂತ ಏನು ಮಾಡ್ಯಾಳ ಅಂತ ನನಗೆ ಡೌಟ್ ಆಗಿತ್ತು ನೋಡ್ರಿ. ಅಷ್ಟೇ, ಸುಮ್ಮನೆ ಎಲ್ಲ ಅದಕ್ಕೆ ಯಾರಿಗೆ ನಾವು ಪ್ರಚಾರಕ್ಕೆ ಹೆಣ್ಮಗಳು ಮಾಡ್ಬೋದು ಅಷ್ಟೇ ಒಂದು ಉದ್ದೇಶಕ್ಕೆ ನೋಡ್ರಿ. ಇದರಿಂದ ಏನಿಲ್ಲ ಸರ್. ಕಾನೂನು ಬಾಹಿರವಾಗಿ ಸೋನು ಶ್ರೀನಿವಾಸ್ ಗೌಡ ಮಗುವನ್ನ ದತ್ತು ಪಡೆದ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ರಾಯಚೂರಿನ ಮಸ್ಕಿ ತಾಲೂಕಿನ ಕಾಚ್ಪುರದಲ್ಲಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ಆದರೆ ಸೋನುಗೌಡ ವಿರುದ್ಧ ಬಾಲಕಿಯ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ ಬಾಲಕಿಯ ಚಿಕ್ಕಪ್ಪ ಹಾಗೂ ತಾತ ಸೋನುಗೌಡ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಗುವನ್ನ ನಾವು ದತ್ತು ಕೊಟ್ಟಿಲ್ಲ, ಆಕೆಯೇ ನಮಗೆ ಯಾವುದೇ ಹಣದ ಸಹಾಯ ಕೂಡ ಮಾಡಿಲ್ಲ. ನಮ್ಮ ಮಗಳನ್ನ ಓದಿಸ್ತೀನಿ, ಚೆನ್ನಾಗಿ ಸಾಕ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಈಗ ದತ್ತು ತಗೊಂಡಿದ್ದೀನಿ ಅಂತ ಹೇಳಿರೋದು ಸರಿಯಲ್ಲ ಅಂತಂದ್ರು. ಇನ್ನು ಗ್ರಾಮಸ್ಥರು ಕೂಡ ಸೋನುಗೌಡಗೆ ಮಗು ದತ್ತು ಕೊಟ್ಟಿಲ್ಲ, ಪ್ರೀತಿ ವಿಶ್ವಾಸಕ್ಕೆ ಕಳಿಸ್ಕೊಟ್ಟಿದ್ವಿ, ಆದ್ರೆ ಈಗ ಈ ರೀತಿ ಆಗಿದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು. ನಾವೇನು ದತ್ತು ಕೊಟ್ಟಿಲ್ಲ, ನಾವೇನು ರೊಕ್ಕ ಮಾರಾಟಕ್ಕೆ ಆಯ್ಕೆ ಮಾಡಿಲ್ಲ. ನಾವೇನು ಆ ಹುಡ್ರ ಆಯ್ಕೆ ಹಾಕಂತ ಭಾರಿ ಪ್ರೇಮ ಐತೆ. ಓದಿಸ್ತೀವಿ, ಬಡವ್ರ ಮಂದಿ ಬದುಕ್ರಿ ಅಂತೇಳಿ ಆ ಥರ ಕರ್ಕೊಂಡು ಹೋಗಿದ್ದದು. ಹಾಸನದಲ್ಲಿ ಪೊಲೀಸ್ ಅಧಿಕಾರಿ ಅಂತ ಹೇಳ್ಕೊಂಡು ವಂಚನೆ ಮಾಡಿದ ಮಹಿಳೆ ಈಗ ಪೊಲೀಸರ ಗೆಸ್ಟ್ ಆಗಿದ್ದಾಳೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ನಿವೇದಿತಾ ಬಂಧಿತ ವಂಚಕಿ. 4 ತಿಂಗಳ ಹಿಂದೆ ಅಗಲಹಳ್ಳಿ ಗ್ರಾಮದ ಸುನಿಲ್ ಎಂಬಾತನೊಂದಿಗೆ ಕವನ ಎಂಬಕ್ಕೆ ಮದುವೆ ಆಗಿದ್ರು. ಆದರೆ ಕೌಟುಂಬಿಕ ಕಲಹದ ಹಿನ್ನೆಲೆ ಕವನ ತವರು ಮನೆ ಸೇರಿದ್ರು. ಈ ವೇಳೆ ಸುನಿಲ್ಗೆ ಪೊಲೀಸ್ ಅಧಿಕಾರಿ ಅಂತ ಪರಿಚಯ ಮಾಡಿಕೊಂಡಿದ್ದ ನಿವೇದಿತಾ ಬಳಿ ತನ್ನ ಸಮಸ್ಯೆ ಹೇಳ್ಕೊಂಡಿದ್ದ. ಸುನಿಲ್ ಪತ್ನಿ ಕವನ ಮನೆಗೆ SP ಡ್ರೆಸ್ ನಲ್ಲಿ ಬಂದ ನಿವೇದಿತಾ ವಿಚಾರಣೆ ನೆಪದಲ್ಲಿ ಮೊಬೈಲ್ ಕಿತ್ಕೊಂಡಿದ್ಲು. ಅಲ್ಲದೆ ಸುನಿಲ್ ನನ್ನ ಕವನ ಮನೆ ಕರೆದುಕೊಂಡು ಹೋಗಿ ಡಿವೋರ್ಸ್ ಕೊಡುವಂತೆ ಬೆದರಿಕೆ ಹಾಕಿದ್ಲು. ಕವನಳನ್ನ ಹೆದರಿಸಿ 20 ಗ್ರಾಂ ಚಿನ್ನದ ನೆಕ್ಲೆಸ್, 10 ಗ್ರಾಂ ಚಿನ್ನದ ಉಂಗುರ, 2,000 ರೂಪಾಯಿ ನಗದನ್ನ ಪಡೆದುಕೊಂಡಿದ್ಲು. ಬಳಿಕ ನಿವೇದಿತಾ ಮೇಲೆ ಅನುಮಾನಗೊಂಡು ಕವನ ಪೆನ್ಷನ್ ಮೊಹಲ್ಲಾ ಠಾಣೆಗೆ ದೂರು ಕೊಟ್ಟಾಗ ನಿವೇದಿತಾಳ ಅಸಲಿ ಬಣ್ಣ ಬಯಲಾಗಿದೆ. ಇನ್ನು ಈ ನಿವೇದಿತಾಳನ್ನ ಅಸಲಿ ಪೊಲೀಸ್ ಅಂತ ಪ್ರತಿಷ್ಠಿತ ಖಾಸಗಿ ಶಾಲೆಗಳು ಗೆಸ್ಟ್ ರೀತಿಯ ಆಹ್ವಾನ ಕೂಡ ಕೊಟ್ಟಿದ್ರು. ಸದ್ಯ ನಿವೇದಿತಾಳನ್ನ ಹಾಸನ ಪೊಲೀಸರು ಅರೆಸ್ಟ್ ಮಾಡಿದ್ದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ವರ್ಷದ ಹಿಂದೆ ನಡೆದಿದ್ದ ಡಬಲ್ ಮರ್ಡರ್ ಪ್ರಕರಣ ಭೇದಿಸುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮೈಸೂರು ಮೂಲದ ಶ್ರುತಿ ಹಾಗೂ ಆಕೆಯ 13 ವರ್ಷದ ಮಗ ರೋಹನ್ ಹತ್ಯೆಯಾಗಿದ್ರು. ವಿಜಯಪುರದ ಸಾಗರ್ ನಾಯ್ಕ್ ಎಂಬಾತ ಇಬ್ಬರ ಕೊಲೆ ಮಾಡಿದ್ದ. 2023 ಮಾರ್ಚ್ 13ನೇ ತಾರೀಕು ಸಾಗರ್ ಇಬ್ಬರ ಮೃತದೇಹವನ್ನ ಲಗೇಜ್ ಬ್ಯಾಗ್ ನಲ್ಲಿ ತುಂಬಿ ಮಹಾರಾಷ್ಟ್ರ ಗಡಿಯ ಸಿದ್ದಾಪುರ ಗ್ರಾಮದ ಹೊರವಲಯದ ಬಾವಿಗೆ ಹಾಕಿದ್ದ. ಸಾಗರ್ ಮೈಸೂರಲ್ಲಿದ್ದಾಗ ಫೇಸ್ಬುಕ್ ಮೂಲಕ ಶ್ರುತಿಯ ಪರಿಚಯ ಆಗಿತ್ತು. ಪರಿಚಯ ಪ್ರೀತಿಗೆ ತಿರುಗಿತ್ತು. ಆದ್ರೆ ಆಕೆಯ ನಡತೆ ಮೇಲೆ ಶಂಕೆ ಪಟ್ಟು ಆಕೆಯನ್ನ ಬಿಟ್ಟು ವಿಜಯಪುರಕ್ಕೆ ಸಾಗರ್ ಬಂದಿದ್ದ. ಆದ್ರೆ ಶ್ರುತಿ ಸಾಗರ್ನನ್ನ ಹುಡುಕೊಂಡು ಮಾರ್ಚ್ 13 ಮಗನ
ಮಗನ ಜೊತೆ ಲಗೇಜ್ ಸಮೇತ ವಿಜಯಪುರಕ್ಕೆ ಬಂದಿದ್ಲು. ಲಾಡ್ಜ್ ಒಂದರಲ್ಲಿ ಶ್ರುತಿ ಹಾಗೂ ಮಗ ರೋಹನ್ ರನ್ನ ಸಾಗರ್ ಇರಿಸಿದ್ದ. ಲಾಡ್ಜ್ ನಲ್ಲಿ ಗಲಾಟೆ ಆಗಿ ಶ್ರುತಿಯನ್ನ ಕುತ್ತಿಗೆ ಹಿಸುಕಿ ಕೊಂದಿದ್ದ. ಮಗ ಸಾಕ್ಷಿ ಆಗ್ತಾನೆ ಅಂತ ರೋಹಿತ್ ನನ್ನ ಕೊಲೆ ಮಾಡಿದ್ದ. ಅಲ್ಲದೆ ಶ್ರುತಿ ತಂದಿದ್ದ ಲಗೇಜ್ ಬ್ಯಾಗ್ ನಲ್ಲಿ ಇಬ್ಬರ ಶವ ಹಾಕಿ ಬಾವಿಗೆಸ್ತಿದ್ದ. ಶವಗಳು ಕೊಳ್ತಿದ್ರಿಂದ ಗುರುತು ಪತ್ತೆಯಾಗಿರಲಿಲ್ಲ. ಕಳೆದ ಫೆಬ್ರವರಿಯಲ್ಲಿ ಶ್ರುತಿ ಸಂಬಂಧಿಕರು ಮೈಸೂರಿನಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದರು. ಮೈಸೂರು ಮಿಸ್ಸಿಂಗ್ ಕೇಸ್ ಹಾಗೂ ವಿಜಯಪುರದ ಡಬಲ್ ಮರ್ಡರ್ ಕೇಸ್ನಲ್ಲಿ ಸಿಕ್ಕ ವಸ್ತುಗಳಿಗೆ ಸಾಮ್ಯತೆ ಕಂಡು ಬಂದ ಹಿನ್ನೆಲೆ ಪ್ರಕರಣ ಕೈಗೆತ್ತಿಕೊಂಡು ಸಾಗರ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಲಮಂಡಳಿ ಕುಡಿಯುವ ನೀರಿನ ಕಾವೇರಿ ನೀರಿನ ದುರ್ಬಳಕೆ ತಡೆಯುವ ನಿಟ್ಟಿನಲ್ಲಿ ಕೆಲವೊಂದು ಷರತ್ತುಗಳನ್ನು ವಿಧಿಸಿತ್ತು. ಆದರೆ ಬೆಂಗಳೂರಿನಲ್ಲಿ ಕೆಲವರು ಜಲಮಂಡಳಿ ನಿಯಮವನ್ನು ಉಲ್ಲಂಘಿಸಿದ್ದು ದಂಡ ತೆತ್ತಿದ್ದಾರೆ. ಸದಾಶಿವನಗರದಲ್ಲಿ ಕಾವೇರಿ ನೀರಿನಿಂದ ಕಾರು ತೊಳೆದ ಮಹಿಳೆಗೆ 5,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಇನ್ನು ಮಹದೇವಪುರ ಹಾಗೂ ಡಾಲರ್ಸ್ ಕಾಲೋನಿಯಲ್ಲಿ ಇಬ್ಬರಿಗೆ ತಲಾ 5,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ರಾಮಯ್ಯ ಲೇಔಟ್ನಲ್ಲಿ ಕಾವೇರಿ ನೀರಿನಲ್ಲಿ ಬೈಕ್ ತೊಳಿತಾ ಇದ್ದ ವ್ಯಕ್ತಿಗೆ 5,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ನಲ್ಲಿಯಲ್ಲಿ ಬರ್ತಾ ಇದ್ದ ಕುಡಿಯುವ ನೀರು ಬಳಸಿ ಬೈಕ್ ತೊಳಿತಾ ಇದ್ರು. ಈ ವೇಳೆ ಜಲಮಂಡಳಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಕ್ಕೆ ವ್ಯಕ್ತಿ ಫ್ಲೋರ್ ತೊಳಿತಾ ಇದೆ ಸರ್, ಗಾಡಿ ವಾಶ್ ಮಾಡ್ತಾ ಇಲ್ಲ ಅಂದ್ರು. ಇನ್ನು ಬೆಂಗಳೂರಿನಲ್ಲಿ ನೋಂದಣಿ ಮಾಡದೆ ನೀರಿನ ಟ್ಯಾಂಕರ್ಗಳು ರಾಜಾರೋಷವಾಗಿ ಓಡಾಡ್ತಾ ಇದೆ. ಕಳೆದ ವಾರ ದೊಡ್ಡಗುಬ್ಬಿ ಬಳಿ ಗೋಡೌನ್ಗೆ ಬಿದ್ದಿದ್ದ ಬೆಂಕಿ ಆರಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ನೀರಿಲ್ಲದೆ ಪರದಾಡ್ತಿದ್ದಾರೆ. ಬೆಂಕಿ ನಂದಿಸದ ಹಿನ್ನೆಲೆಯಲ್ಲಿ ಈಗಲೂ ಹೊಗೆ ಆಡ್ತಾನೆ ಇದೆ. ದ್ವಿತೀಯ ಪಿಯುಸಿ ಎಕ್ಸಾಮ್ ಮುಗಿದ ಬೆನ್ನಲ್ಲೇ ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ದ್ವಿತೀಯ ಪಿಯುಸಿಯಷ್ಟೇ ಭದ್ರತೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆ ನಡೆಸಿದೆ. ನಾಳೆಯಿಂದ ಏಪ್ರಿಲ್ 6ರವರೆಗೂ ಕೂಡ ಪರೀಕ್ಷೆ ನಡೆಯಲಿದೆ. ಒಟ್ಟು 8,69,968 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. 4,41,910 ಬಾಲಕರು, 4,28,058 ಬಾಲಕಿಯರು ಪರೀಕ್ಷೆ ಬರೆದಿದ್ದಾರೆ. ರಾಜ್ಯದಲ್ಲಿ ಒಟ್ಟು 2,750 ಪರೀಕ್ಷಾ ಕೇಂದ್ರಗಳಿದ್ದು ಪ್ರತಿ ಕೇಂದ್ರದಲ್ಲೂ ಸಿಸಿಟಿವಿ ಅಳವಡಿಕೆ ಮತ್ತು ವೆಬ್ ಕ್ಯಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳಿಗೆ ಮೊಬೈಲ್ ಫೋನ್ ನಿಷೇಧ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ.